ಕಾಣಿಸ್ತಿದ್ದೀನಲ್ವಾ? ನಾನು ಅಷ್ಟು ಚೆನ್ನಾಗಿರೋದಕ್ಕೇನೆ ನಮ್ಮ ಹುಡುಗ ನನ್ನ ಅಷ್ಟೊಂದು ಎಲ್ಲ ಲವ್ ಮಾಡ್ತಿರೋದು. ಇಲ್ಲ ಅಂತ ಹೇಳಿದ್ರೆ ಲವ್ ಎಲ್ಲಿ ಮಾಡ್ತಾ ಇದ್ದ? ನಮ್ಮಮ್ಮ ನನ್ನ ಲವ್ನ ಒಪ್ಕೊಂತಾರೆ ಅಂತ ಅನ್ಕೊಂಡಿದ್ದೀನಿ. ಅದು ಯಾವಾಗ ಒಪ್ಕೋತಾರೋ ಏನೋ. ಸಾವುಕಾರ ಹುಡುಗ ಅಂತ ಹೇಳಿದ್ರೆ ನಮ್ಮಮ್ಮ ಒಪ್ಕೋತಾರೆ ಅಂತ ನಂಗೆ ಸಂದಾಗ ಗೊತ್ತು. ಅದಕ್ಕೆ ನೆನೆಯ ನಾನು ಇಷ್ಟೆಲ್ಲ ಆರಾಮಾಗಿರೋದು. ಹೆಂಗೆ ಕಾಣಿಸ್ತಿದ್ದೀನಿ? ಅಜ್ಜಿ ಅಜ್ಜಿ, ಅಮ್ಮ ಅಮ್ಮ, ಯೋನೆ ಬುಡ್ಕೊಂತಿದೆಯಲ್ಲ, ಏನಾಯ್ತೆ? ಅಜ್ಜಿ, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ನಿನಗೇನೆ ಕೊಮ್ಮಿ ಸಂದಕ್ಕೇನೆ ಕಾಣಿಸ್ತಿದ್ಯಲ್ಲ, ಯಾಕೆ ಎಲ್ಗೋ ಒಂಟಂಗಿದ್ಯಾ? ಫ್ರೆಂಡ್ಸ್ ಜೊತೆ ಹೋಯ್ತಿದ್ದೀನಿ ಕಣಜ್ಜಿ. ಎಲ್ಲರೂ ಸಂದ ಕಾಣಿಸ್ತಾರೆ, ಅದಕ್ಕೂ ನಾನು ವ್ಯವಸ್ಥೆ ಸಂದ ಕಾಣಿಸೋಣ ಅಂತ ಹೇಳ್ಬಿಟ್ಟು ಮೇಕಪ್ ಮಾಡ್ಕೊಂಡೆ ಸಂದ ಕಾಣಿಸ್ತಿದ್ದೀನಿ ತಾನೇ. ನನ್ನ ಮೊಮ್ಮಗಳ ಮೇಲೆ ನನ್ನ ದೃಷ್ಟಿನೇನಿಯಾ ಬೀಳ್ತದೆ. ಅಯ್ಯೋ ಮುದ್ದಿನ ಮೊಮ್ಮಗಳೇ, ತಿಂತಿನ್ ಮಾತ್ರ ಒಂದು ರೌಂಡ್ ಫುಲ್ಲು ದಪ್ಪ ಹೋಗ್ಬಿಟ್ಟಿದ್ಯಾ. ಒಸಿ ಸಣ್ಣ ಆಗೋದು ಕಲ್ತ್ಕಳೆ ನೋಡಿ ಹೆಂಗಾಗಿದ್ಯಾ ಅಂತ ಹೇಳ್ಬಿಟ್ಟು. ಒಸಿ ಸಣ್ಣ ಆಗ್ಬಿಟ್ರೆ ನೋಡು ನೀನು ಬೋ ಸಂದ ಕಾಣಿಸ್ತೀಯಾ. ಬುಡಜ್ಜಿ, ಆಮೇಕಿಂದ ಡಯಟ್ ಗೇಟ್ ಎಲ್ಲ ಮಾಡ್ಬಿಟ್ಟು ಸಣ್ಣಕ್ಕಾಗೋಯ್ತೀನಿ. ಈಗ ಡುಮ್ಗಿದ್ರೇನಿಯ ಸಂದ, ಡುಮ್ಗಿದ್ರೇನಿಯ ಚೆನ್ನಾಗಿ ಕಾಣಿಸೋದು. ಸರಿ ಅಜ್ಜಿ, ನಾನು ಒಯ್ತೀನಿ. ಹೋಗ್ಬಿಟ್ಟು ಆಮೇಕಿಂದ ಸಿಗ್ತೀನಿ ನಿಂಗೆ. ಹ್ಞೂ ಸರಿ, ಹುಷಾರು. ಮಳೆಗಾಲ ಬ್ಯಾರೇನಿಯ, ಮಳೆ ಒಯ್ತಾ ಇರ್ತದೆ. ಕೊಡೆ ಗಿಡ ತಗೊಂಡೋಗು. ಹ್ಞೂ ಸರಿ ಆಯಿತು. ಈ ನನ್ನ ಮೊಮ್ಮಗಳಿಗೆ ಹೆಂಗೋನುವೆ ಅತ್ತ ಒಳ್ಳೆ ಹುಡುಗ ಸಿಕ್ಬಿಟ್ರೆ ಹೆಂಗೋ ಮದುವೆ ಮಾಡಿ ಕಳಿಸ್ಬಿಟ್ರೆ ನೋಡಪ್ಪ, ಇನ್ನು ಮನೆಯಾಗೆ ಎಲ್ಲ ನೆಮ್ಮದಿ ಗತಾಗ ಆರಾಮಾಗಿದ್ಬಿಡ್ಬೋದು. ನನ್ನ ಮೊಮ್ಮಗಳು ಎಷ್ಟು ಒಳ್ಳೆಯವಳು, ಎಂಥ ಸಂದಕವಳೆ. ಯಾರಾದರೂ ದೊಡ್ಡ ಸೀಮಂತು ನೆನೆಯ ಹುಡುಕ್ಬಿಟ್ಟು ಮದುವೆ ಮಾಡಿಬಿಟ್ಟು ಕಳಿಸ್ಬಿಡ್ಬೇಕು. ಈ ಬೊಡ್ಡಿ ನನ್ನ ಮಗುಂಗೆ ಅದು ಯಾವಾಗ 18 ವರ್ಷ ಆಯ್ತದೆ? 18 ವರ್ಷನೇ ಆಗಿಲ್ವಲ್ಲ ಇನ್ನ ಈ ಬೊಡ್ಡಿ ನನ್ನ ಮಗುಂಗೆ. ಆದ್ರೆ ಇಷ್ಟಿದ್ರೆ ಬೆಳ್ಕೊಬಿಟ್ಟವನೆ. ಲೋ ಮಗನೇ, ಅಪ್ಪ, ನಿನ್ ಬರ್ತುಡೆ ಯಾವಾಗ್ಲಾ? 18 ವರ್ಷದ ಬರ್ತುಡೆ? ಅಯ್ಯೋ ಅಪ್ಪ, ಬರ್ತೈತೆ, ವೆಯ್ಟ್ ಮಾಡು. ಇನ್ನೂ ಒಂದು 15 ದಿನ 20 ದಿನ ಬೇಕು, ಬರ್ತೈತೆ ನನ್ನ ಬರ್ತುಡೆ. ಈಗಲಿಂದ ನೀನು ಬರ್ತುಡೆ ಯಾವಾಗ ಅಂತ ಕೇಳ್ತಾ ಇದ್ರೆ ಅಯ್ಯೋ ನಿಂದೊಳ್ಳೆ ಕತೆ. ನನ್ನ ಬರ್ತುಡೆ 18 ವರ್ಷದ ಬರ್ತುಡೆ ಕಟ್ಕೊಂಡು ಏನಪ್ಪ ಮಾಡ್ತೀಯ ನೀನು? ಏನಕ್ಕಪ್ಪ ಬೇಕು? ನನ್ನ ಮಗ ದೊಡ್ಡವನಾದ ಅಂತ ಹೇಳ್ಬಿಟ್ಟು ನನಗೆ ಖುಷಿ ಆಯ್ತದ ಕಣ್ಲಾ. ಎಂತ ಖುಷಿ ಅಂದ್ರೆ ಅಂತ ಖುಷಿ ಆಯ್ತದ ನನಗೆ. ನಿನಗೆ ಆದಷ್ಟು ಬೇಗ 18 ವರ್ಷ ತುಂಬಿಡ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ ಕಣ್ಲಾ. ಇವತ್ತಿಂದಲ್ಲ ಕಣ್ಲಾ, ನೀನು 4-5 ವರ್ಷದ ಹುಡುಗದಾಗಿಂದ ಕಾಯ್ತಾ ಇದ್ದೀನಿ. ಬಿರ್ನ ಆಗಲಿ, ದೊಡ್ಡದಾಗಿ ಬೆಳೆದ್ಬಿಡ್ಲಿ ನನ್ನ ಮಗನೂ, ಸಂದಕ್ಕಾಗಲಿ ಅಂತ ಹೇಳ್ಬಿಟ್ಟು. ಸರಿಯಾಗಿ ಹೇಳ್ತೀನಿ ನೀನಂತೂ. ಈಗ ಬೆಳೆದು ನಿಂತಿರೋದು ಸಾಲ್ದ ನೋಡಪ್ಪ. ನನ್ನ ಮದುವೆ ಬಗ್ಗೆ ಏನಾದರೂ ಯೋಚನೆ ಮಾಡಕ್ಕೆ ನಾನು ಏಜ್ ಕೇಳ್ತಾ ಇದೀಯಾ ಅಂತಂದ್ರೆ ನನಗೆ 18 ತುಂಬದೇ ಇಲ್ಲ. ನಾನು 18ರಾಗೆ ಇರ್ತೀನಿ, ತುಂಬೋದಂದ್ರೆ ತುಂಬಲ್ಲ, ಸರಿನಾ? ಅಯ್ಯೋ ಸುಮ್ಮನಿರೋ, ಏನೇನೋ ಮಾತಾಡ್ಬೇಡ. ಸುಮ್ಮನೆ ಹೋಗೋಗಿ ಸುಮ್ಮನೆ ಕ್ಯಾಮೆಗಿಮೆ ನೋಡ್ಕ. ಇನ್ನು 15-20 ದಿನ ಕಾಯಕ್ಕಾಗಿಲ್ವ ನನಗೆ? ಕಾಯ್ತೀನಿ. ನಮ್ಮಪ್ಪ ಏನಾದರೂ 18 ವರ್ಷ ಆಗಿದ ತಕ್ಷಣನೇ ಹುಡುಗಿಯರ ಥರ ನಂದು ಮದುವೆ ಮಾಡ್ಬಿಡೋಣ ಅಂತ ಏನಾದ್ರು ಗಿಲನ್ ಮಾಡ್ತಾವ್ರ ಏನು? ಮಾಡಿದ್ರು ಮಾಡ್ತಿರ್ತಾರೆ. ದೊಡ್ಡ ಮೊದಲೇನೆಯ ದೊಡ್ಡ ಲೂಸ್ ಥರ ನಮ್ಮಪ್ಪ. ಅಲ್ಲ, ಆಗಲೇ 22-23 ವರ್ಷದ ಮೇಲಾದ್ರೂ 18 ವರ್ಷ ಅಂತಲೇ ಕಾಯ್ತಾರಲ್ಲ. ಇಂಥ ಅಪ್ಪು ನಾನು ಎಲ್ಲೂ ನೋಡಿಲ್ಲ. ಸದ್ಯ ದೇವ್ರೆ, ನಮ್ಮಪ್ಪಂಗೆ ಗೊತ್ತಾಗೋದು ಬೇಡ, ನಾನು ಮದುವೆ ಮಾಡೋದು ಬೇಡ. ನನಗೆ ಈ ಮದುವೆಗಿದ್ವೆ ಎಲ್ಲ ಆಗೇ ಬರಲ್ಲ. ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡಿರ್ಬೇಕು ಅಷ್ಟೇ. ರೀ, ನಿಮ್ಗೆ ಇನ್ನೂ ಮಗುತ್ತಾಗ ಆಸ್ತಿ ಬರ್ಸ್ಕೋಬೇಕು ಅನ್ನೋ ಆಸೆ ಹೋಗಿಲ್ವಾ? ಯಾವತ್ತಿದ್ರು ಆಸ್ತಿ ಎಲ್ಲ ನಮ್ಮ ಮಕ್ಳಿಗೆ ಏನಿಯ ಸೇರ್ಬೇಕು ತಾನೆ. ಅದು ಯಾಕೆ ಹಿಂಗೆ ಆಡಿದ್ರೆ ನೀವಂತೂ ಮಕ್ಳಿಗೆ ಸೇರ್ಲಿ ಬಿಡಿ. ಅವನ ಹೆಸರುನಾಗಿದ್ರೆ ನಿಮ್ಗೆ ಏನಾದ್ರು ನೋವಾಯ್ತದೇನೋ? ನೋಡೆ, ನನ್ನ ಆಸ್ತಿ ಯಾವಾಗೂ ನನ್ನ ಹೆಸರುನಾಗ ಮಾತ್ರ ಇರಬೇಕು. ನೀನು ಬಾಯಿ ಮುಚ್ಕೊಂಡಿರು. ಮಗುಂಗೆ 18 ವರ್ಷ ಆಗಿದ ತಕ್ಷಣ ಏನಿಯಾ ಅವ್ನ ತಾಗ ನಾನು ಆಸ್ತಿಗೆ ಬರ್ಸ್ಕೋಬೇಕು. ನನ್ನ ಮಗುನ ಬೇಕಂತ ನೀ ಹೆಂಗೆ ಬೆಳೆಸಿವ್ ನೀನು ನೋಡು, ಗೊತ್ತಾಯ್ತೆ? ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಅವ್ನು ಬರ್ದು ಕೊಡ್ತಾನೆ. ನೀನು ಸುಮ್ಮನೆ ಏನಾರ ಮುದ್ದಿಗೆ ಬಂದು ಫಿಟ್ಟಿಂಗ್ ಇಕ್ಕದು ಮಾಡಿದ್ರೆ ಏನಿಲ್ಲ, ಸುಮ್ಮನೆ ಬಿಡೋಕ್ಕಿಲ್ಲ ನಿನ್ನ. ರೀ, ನಿಮ್ಗೆ ಇಷ್ಟು ವಯಸ್ಸಾದ್ರೂ ಬುದ್ಧಿ ಬರಲಿಲ್ವಲ್ಲ ರೀ ನಿಮಗೆ? ಏನೇನೆಲ್ಲ ಆಗೋಯ್ತು ಜೀವನದಾಗೆ. ಆದ್ರೂ ನೀವು ಬುದ್ಧಿನೇ ಕಲ್ತ್ಕೊಂಡಿದ್ದಂಗೆ ಹಿಡ್ದಿರ ಆಟನೇ ಹಿಡ್ಕೊಂಡು ಕುಂತ್ಕೊಂಡಿದ್ದೀರಲ್ಲ. ಅಲ್ಲ, ನಾನು ಅವನು 5 ವರ್ಷದಾಗಿಂದ ನೋಡ್ತಾನೆ ಇವನಿ 18 ವರ್ಷ ಯಾವಾಗ ಆಯ್ತದೆ ಕಾಯ್ತಾನೆ ಇದ್ದೀರಾ. ನಮ್ಮ ಮಕ್ಳಿಗೆ ತಾನೇ ಮಾಡೋದೆಲ್ಲನೂ ಅನ್ಕೊಂಡು ಸುಮ್ಕೆನೇ ಇರಕ್ಕಿಲ್ಲ ನೋಡಿ ನೀವಂತೂ. ಏನೇ ಶಾನೆ ದೌಲತ ಮಾತಾಡ್ತಿದ್ಯಾ? ಏನ್ ನಿಮ್ಮ ಅಪ್ಪ ಸಂಪಾದನೆ ಮಾಡಿಕೋ ಆಸ್ತಿ ಅನ್ನಂಗೆ? ನಾನು ಬೆವರು ರಕ್ತ 2 ಅರಿಸ್ಬಿಟ್ಟು ಸಂಪಾದನೆ ಮಾಡಿಕಿರ ಆಸ್ತಿ ಕಂಡ್ಲ ಇದು? ಏನಾದ್ರೂ ಶಾನೆ ಓವರಾಗಿ ಮಾತಾಡ್ದೋ ಒದ್ದು ಕಳಿಸ್ಬಿಡ್ತೀನಿ ಅಷ್ಟೇನಿಯಾ. ಹೋಯ್ತಾ ಸುಮ್ಕೇನಿಯಾ? ದೇವ್ರೆ, ನನಗಂತೂ ನನ್ನ ಮಗನ ಬುದ್ಧಿ ಕಲ್ಸಕ್ಕಾಗಲಿಲ್ಲ. ನನ್ನ ಮಗಳನ್ನ ಯಾರನ್ನ ಕಳಿಸ್ಕೊಟ್ಬಿಟ್ಟು ದಯವಿಟ್ಟು ನನ್ನ ಮಗನ ಬುದ್ಧಿ ಕಲ್ಸಂಗೆ ಮಾಡ್ಬಿಡಪ್ಪ. ಅಷ್ಟೇ ನಿನಯಾ ಸಾಕು, ಬೇರೆ ಇನ್ನೇನು ಬೇಕಿಲ್ಲ. ಕೊಂತ್ರೆ ನನ್ನ ಮಗ ಇವನಂತೂ ಉದ್ಧಾರ ಆಗಕ್ಕಿಲ್ಲ. ನನ್ನ ಮಗಳಿಗೋಸ್ಕರ ಅಲ್ಲಿ ಕಚ್ಕೊಂಡಿದ್ದೀನಿ. ಅದು ಯಾವಾಗ ನನ್ನ ಮಗಳು ಬರ್ತಾಳೋ ಅವತ್ತು ಇವನ್ಗೈತೆ ಮಾರಿ ಹಬ್ಬ. ಏನು ಎಲ್ಲ ಒಳೊಳಗೇನೆ ಗುಸ ಪಿಸ ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ ಇರ್ತಾಳೆ. ಏನಾದರೂ ಒಂದು. ಇವಳಿಗಂತೂ ನಾನು ಚೆನ್ನಾಗಿರೋದು ಇಷ್ಟನೇ ಇಲ್ಲ. ಮಗನ ಹೆಸರು ಕೊಟ್ಬಿಟ್ಟು ನಾಳೆ ಸೊಸೆ ಬಂದಮೇಲೆ ನನ್ನ ಸೇರಿ ಈಚೆ ಕಡೆಗೆ ಹಾಕಲ್ಲ ಅಂತ ಏನು ಗ್ಯಾರಂಟಿ? ನನ್ನ ಇವಳನ್ನು ಸೇರಿ ಈಚೆ ಕಡೆಗೆ ಹಾಕ್ತಾರೆ. ಆಮೇಲೆ ನಾನು ಇವಳು ಭಿಕ್ಷೆ ಎತ್ತಬೇಕಾಗ್ತದೆ. ಇವಳೇನು ಭಿಕ್ಷೆ ಎತ್ತಲಿ? ನಾನಂತ ಪರಿಸ್ಥಿತಿಗೆ ಬರಲ್ಲಪ್ಪ. ಮದುವೆಗೆ ಮುಂಚೆನೇ ನನ್ನ ಮಗನ ಹತ್ರ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರ್ಸ್ಕೊಂಡು ಆಮೇಲೆ ಕಳ್ಳನ ಮಗನ ಮದುವೆ ಮಾಡೋದು. ಅಲ್ಲಿ ಗಂಟ ಮದುವೆ ಅಂತೂ ಮಾಡೋಕ್ಕಿಲ್ಲ ಬಿಡು. ಎಷ್ಟು ಮಳೆನಪ್ಪ, ಮಳೆ ಉಯ್ತಾನೆ ಐತೆ ಮಳೆ. ನಮ್ಮ ಅಪ್ಪಂಗೆ ಹೇಳ್ದೆ ಒಂದು ಕಾರ್ ಗಿಫ್ಟ್ ಮಾಡು ಅಂದರೆ ಕಾರ್ ಗಿಫ್ಟ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಅಯ್ಯೋ ಎಲ್ಲಪ್ಪ ಇವಳು ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ. ಕಾದು ನಮಗೆ ಬೇಜಾರಾಗಬೇಕು. ಈ ಹುಡುಗಿರು ಕಾಯಬೇಕು ಅಂದರೆ ಮೈಯೆಲ್ಲ ಉರಿತೈತೆ. ಏನಪ್ಪ ಸಾವುಕಾರ, ಯಾರು ಕಾಯ್ತಾ ಇದೆಯಾ ಇಲ್ಲಿ? ನೀನು ಸರಿಯಾದ ಟೈಮಿಗೆ ಬತ್ತೀಯ ಕಣೋ ನೀನಂತೂ. ಸುಮ್ಮನೆ ಹೋಗು, ನಾನು ಯಾರಿಗೋಸ್ಕರನೋ ಕಾಯ್ತಾ ಇದ್ದೀನಿ. ನಿನಗೆ ಯಾಕೆ?
ಹೇಳು ಪರವಾಗಿಲ್ಲ, ಹುಡುಗಿಗೋಸ್ಕರ ಕಾಯ್ತಾ ಇದೀಯ ಅಂತ ಗೊತ್ತು, ಆದ್ರೆ ಯಾವ ಹುಡುಗಿಗೋಸ್ಕರ ಕಾಯ್ತಾ ಇದೀಯ ಅಂತ ಗೊತ್ತಿಲ್ವಲ್ಲ. ಅದೆಲ್ಲ ನಿಂಗೆ ಯಾಕೆ, ನಾನೇ ಟೆನ್ಷನ್ ಆಗಿದ್ದೀನಿ. ಅಲ್ಲ ಕಣೋ, ನಮ್ಮ ಅಪ್ಪಂಗೆ ಇಷ್ಟೆಲ್ಲ ದುಡ್ಡಿದೆ, ಒಂದು ಕಾರ್ ಕೊಡ್ಸು ಅಂದ್ರೆ ಕೊಡ್ಸಲ್ವಲ್ಲೋ. ನನ್ನ ಹೆಸ್ರಿಗೆ ಆಸ್ತಿ ಬರಲಿ, ಆಮೇಲೆ ತೋರಿಸ್ತೀನಿ ಏನು ಅಂತ ಹೇಳ್ಬಿಟ್ಟು. ಏನು ಮನೆ ಮುಂದೆ 4 ಕಾರ್ ನಿಲ್ಲಿಸ್ಬಿಡ್ತೀನಿ ನಾನಂತೂ ನಾನು. ಅದಕ್ಕೆ ನಿಮ್ಮಪ್ಪ ನಿನ್ನ ಹೆಸರಿಗೆ ಏನು ಮಾಡಿಸ್ಕೊಟ್ಟಿಲ್ಲ. ನಿನ್ನ ಹೆಸರುಗಾನೆ ಎಲ್ಲ ಮಾಡಿಸ್ಕೊಟ್ಬಿಟ್ಟಿದ್ರೆ ಕಾರು ಬುಲ್ಡೋಸರ್ ಅಂತ ತಂದ್ಬಿಟ್ಟು ಮನೆ ಮುಂದೆ ಎಲ್ಲ ನಿಲ್ಲಿಸ್ಬಿಟ್ಟು ಎಲ್ಲ ಹರಾಜ್ ಹಾಕ್ಬಿಡ್ತಿದ್ದೆ ಅಲ್ವಾ ಮನೆನ. ನಮ್ಮ ಹುಡುಗಿ ಬರ್ತಾವಳೆ. ಲೋ ನೀನು ಹೋಗು, ನೀನಿದ್ರೆ ಮಾತಾಡೋಕ್ಕಾಗಲ್ಲ. ಮಾತಾಡಬೇಕು ಅಂತ ರಾತ್ರಿ ಎಲ್ಲ ತಲೆ ತಿಂದು ಇವಾಗ ಕರ್ಸವಳೆ. ಅದೇನು ಅಂತ ಮಾತಾಡಬೇಕು. ನೀನು ಹೋಗಿ ಸುಮ್ಮನೆ ಸೈಡ್ಗೆ. ಆಯ್ತು ಆಯ್ತು ಸರ್, ಆಯ್ತು ಸಾವ್ಕರ್ರೆ, ಹೋಯ್ತೀವಿ ಬಿಡಿ. ನಾವೆಲ್ಲ ಬಡವರು, ನಿಮ್ಮ ಮುಂದೆ ನಿಂತ್ಕೊಳಕನ ಆಯ್ತದ, ಹೋಯ್ತೀವಿ. ನೋಡು, ಶಾನೆ ಹುಡುಗಿಯ ಜೊತೆ ಆಟಾಡಕ್ ಹೋಗ್ಬೇಡ. ನಿಮ್ಮ ಅಪ್ಪ ಆಟಾಡಿ ಬೇಜಾನ್ ಅನ್ಭವಿಸ್ಬಿಟ್ಟವನೆ. ನೀನು ಆಮೇಕಿಂದ ಆಟಾಡಿ ನಿನ್ಗೊಂದು ಗತಿ ಬರ್ತದೆ. ನನ್ನ ಮಾತು ಕೇಳು, ಮುರ್ವಾದೆಗೆ ಒಂದು ಹುಡುಗಿನ ಇಷ್ಟಪಟ್ಟು ಮದುವೆ ಮಾಡ್ಕೊಬಿಡು. ಉಪದೇಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ರೈಟ್ ಹೇಳು. ಹಬ್ಬ ಬರ್ತಾವಳೆ, ಬಾ. ಯಾವಷ್ಟೊತ್ತಾಯ್ತು ಬಂದು? ಏನು ಜಾಸ್ತಿ ಆಗಿಲ್ಲ, 1 ಗಂಟೆಯಿಂದ ಕಾಯ್ತಾ ಇದ್ದೀನಿ ಅಷ್ಟೇನೆ. ಸಾರಿ ಲೇಟ್ ಆಯ್ತು. ಅಲ್ಲಿ ಅಮ್ಮ ಸಿಕ್ಬಿಡ್ತು ಅಡ್ಡ. ಆಮೇಗಿಂದ ಬಟ್ಟೆ ಹಾರಾಕ್ಬಿಟ್ಟು ಹೋಗ್ಬಾ ಅಂತ ಹೇಳ್ತು. ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಬರೋ ಅಷ್ಟೊತ್ತಿಗೆ ಲೇಟ್ ಆಯ್ತು. ನೀವೇನಪ್ಪ ಹುಡುಗರು ಪಟ ಅಂತ ಬಂದ್ಬಿಡ್ತೀರಾ. ಆದರೆ ನಾವು ಏನು ಮಾಡನಿ, ನಿಮ್ಮ ಮನೆಗಂತೂ ಮನೆ ಕೆಲಸದವಳು ಅವರು ಇವರು ಅಂತ ಬೇಜಾನ್ ಜನ ಇರ್ತಾರೆ. ಆದರೆ ನಮ್ಗೆ ಯಾರಿರ್ತಾರೆ ಮನೆಯಾಗ, ನಾವೇ ಮಾಡಬೇಕು ಎಲ್ಲ ಇದು ಮಾಡಬೇಕು. ಮತ್ತೆ ಎಲ್ಲಿಗೆ ಹೋಗೋಣ? ಎಲ್ಲಾದರೂ ಕರ್ಕೊಂಡು ಹೋಗು ನನ್ನ. ಕರ್ಕೊಂಡು ಹೋಗ್ತೀನಿ. ಈ ಮಳೆ ನೋಡು. ನಿಮ್ಮ ಅಪ್ಪನ ಹತ್ರ ಕಾರ್ ಐತಲ್ಲ, ಹಂಗೆ ನನ್ನ ಹತ್ರ ಒಂದು ಕಾರ್ ಇದ್ದಿದ್ರೆ ನೀನು ಹಂಗೆ ರೌಂಡ್ಸ್ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಏನು ಮಾಡೋಣ, ನಮ್ಮಪ್ಪ ಕೊಡ್ಸು ಅಂದ್ರೂ ಕೊಡ್ಸಲ್ಲ ಅಂತಾರೆ. ನನಗೂ ನನ್ನ ಆಸ್ತಿ ನನ್ನ ಹೆಸ್ರಿಗೆ ಬರಲಿ. ಇನ್ನೇನು, ನಮ್ಮ ಅಪ್ಪಂಗೆ ಇರೋನು ನಾನು ಒಬ್ಬನೇ ಮಗ. ನಮ್ಮ ಅಪ್ಪ ಹೋದ್ಮೇಲೆ ಎಲ್ಲ ಆಸ್ತಿ ನನಗೆ ಅಲ್ವಾ. ಅವಾಗ 1 ಅಲ್ಲ 4 ಕಾರ್ ತಗೊಂಡು ಜೂಮ್ ಅಂತ ಹೇಳ್ಬಿಟ್ಟು ಓಡಾಡ್ಕೊಂಡು ಇದ್ಬಿಡ್ಬೋದು. ನೀನಿವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಸುಮ್ಮನಿರು, ಹೊಗಳ್ಬೇಡ. ಅಲ್ಲ, ಊರಾಗ ಇಷ್ಟೊಂದು ಜನ ಹುಡುಗಿಯರಿದ್ರು ನಿನಗೆ ಯಾಕೆ ನಾನೇ ಇಷ್ಟ ಆದ್ನಲ್ವಾ? ಅದೇನೋ ಗೊತ್ತಿಲ್ಲ, ನೀನು ನೋಡಿದ್ರೆ ನನಗೊಂಥರ ಖುಷಿ ಆಯ್ತದೆ. ಅಂದರೆ ಪ್ರೀತಿ ಹುಡ್ತದೆ. ಅದಕ್ಕೇನೆ ತುಂಬ ಚೆನ್ನಾಗಿದೆಯಾ ನೀನು, ಅದಕ್ಕೆ ಇಷ್ಟ ಆದೆ. ನಮ್ಮ ಅಜ್ಜಿನೂ ಹಂಗೇನೇ ಹೇಳ್ತಿರ್ತಾರೆ, ಇಡೀ ಊರಾಗೆ ನಿನ್ನಷ್ಟು ಚೆನ್ನಾಗಿ ಯಾರೂ ಇಲ್ಲ ಮೊಮ್ಮಗಳೇ, ನನ್ನ ಮುದ್ದಿನ ಮೊಮ್ಮಗಳೇ ಅಂತ ಹೇಳ್ತಾ ಇರ್ತಾರೆ ಯಾವಾಗೂ. ಸರಿ, ಮತ್ತೆ ಏನು ಅರ್ಜೆಂಟಾಗಿ ಮಾತಾಡಬೇಕು ಬಾಬಾ ಅಂತ ಕರೆದಲ್ಲ, ಏನು ವಿಚಾರ? ನಮ್ಮ ಮನೆಯಾಗ ಆಗ್ಲೇ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡಣ ನನಗೆ ಅಂತ ಹೇಳ್ಬಿಟ್ಟು ಮಾತಾಡ್ತಾವ್ರೆ. ಅದಕ್ಕೆ ಆಮೇಲೆ ಅಜ್ಜಿ ಎಲ್ಲ ಇನ್ನೂ 1 ವರ್ಷ ಹೋಗ್ಲಿ ಅಂತ ಅಂತಿದ್ರು. ಅದಕ್ಕೆ ನಮ್ಮ ಪ್ರೀತಿ ವಿಚಾರನ ಮನೆಯಾಗ ಒಂದು ಕಿತ ಹೇಳ್ಬಿಡೋಣ ಅಂತ. ನೀನು ಒಂದು ಕಿತ ನಿಮ್ಮ ಅಪ್ಪ ಅಮ್ಮನ ಹತ್ರ ನಮ್ಮ ಲವ್ ವಿಚಾರ ಮಾತಾಡ್ಬಿಡು. ನಾನು ನಮ್ಮ ಅಮ್ಮ ಅಪ್ಪನ ಹತ್ರ ಲವ್ ವಿಚಾರ ಮಾತಾಡ್ಬಿಡ್ತೀನಿ. ಬೇಕಾದ್ರೆ ಮದುವೆನ ಅವರು ಅಂದಮೇಲೆ 1 ವರ್ಷ 2 ವರ್ಷ ಬಿಟ್ಕೊಂಡು ಮಾಡ್ಕೊಳ್ಳೋಣ. ಮದುವೆನಾ? ಅಲ್ಲ, ಇಷ್ಟು ಬೇಗ ಮದುವೆ ಮಾಡ್ಕೊಂಡ್ರೆ ಕದ್ದಿ ಮುಚ್ಚಿ ಓಡಾಡಕ್ಕೆ ತಪ್ತೈತೆ. ಇಬ್ರು ಜೊತೆಗೆ ಒಂದೇ ಮನೆಯ ಖುಷಿಯಾಗಿರ್ಬೋದಲ್ವಾ. ನಮ್ಮ ಅಮ್ಮಂಗೆ ನೀವು ಅಂತಂದರೆ ಮದುವೆ ಮಾಡಿಕೊಡ್ತಾರೆ ಅಂತ ಗ್ಯಾರಂಟಿ ಐತೆ. ನಿಮ್ಮ ಅಪ್ಪನ ಹತ್ರ ಒಂದ್ಸಲ ನಮ್ಮ ಲವ್ ವಿಚಾರ ಮಾತಾಡು, ಆದಷ್ಟು ಬೇಗನೆ ಮದುವೆ ಮಾಡ್ಕೊಂಡು ಬಿಡೋಣ ಪ್ಲೀಸ್. ನೋಡು, ನಿನಗೂ ಗೊತ್ತು ನಂಗೆ ಮದುವೆ ಅಂತ ದಯವಿಟ್ಟು ತಲೆ ತಿನ್ಬೇಡ ಅಂತ ನಾನು ಹೇಳಿದ್ದೀನಿ. ನಾನು ಮದುವೆ ಮಾಡ್ಕೊಳ್ಳಲ್ಲ ಈಗಲೇನೆ. ನಾನು ಹೇಳಿದ್ದೇನು, ನಾನು ಅವತ್ತು ಲವ್ ಮಾಡಬೇಕಾದ್ರೆ ಏನಂತ ಹೇಳಿದೆ, ನನಗೆ ಯಾವಾಗ ಇಷ್ಟ ಆಗ್ತದೆ ಮದುವೆ ಮಾಡ್ಕೋಬೇಕು ಅಂತ ಆವಾಗಲೇ ಮದುವೆ ಮಾಡ್ಕೊಳ್ಳೋದು. ಸುಮ್ಮನೆ ಬಲವಂತ ಮಾಡಬಾರ್ದು ನನಗೆ ಅಂತ ಹೇಳ್ಬಿಟ್ಟು ನಾನು ಹಿಂಗೆ ಎಷ್ಟು ಸಲ ಹೇಳಿದ್ದೀನಿ. ಆದರೂ ಪದೇ ನೀನು ಅದೇ ಕೆಲಸನೇ ಮಾಡ್ತೀಯಲ್ಲ, ಕೇಳ್ತಾನೆ ಇರ್ತೀಯಲ್ಲ, ನನಗಂತೂ ಹರ್ಟ್ ಮಾಡ್ತಾನೆ ಇರ್ತೀಯ ನೀನಂತೂ. ನನಗಂತೂ ತುಂಬಾ ಬೇಜಾರಾಗ್ತೈತೆ. ಹಂಗಂತ ನೀನು ನನ್ನ ಮದುವೆನೇ ಮಾಡ್ಕೊಳಕ್ಕಿಲ್ವಾ? ಅಂದರೆ ಬೇರೆ ಹುಡುಗಿ ಮದುವೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ಅಯ್ಯೋ ತಾಯಿ, ನಾನೇನಾದ್ರು ಹಂಗೆ ಹೇಳಿದ್ನ? ನನಗೆ ಮದುವೆ ಸದ್ಯಕ್ಕೆ ಬೇಡ. ನನಗೆ ಎಷ್ಟು ವರ್ಷ ಅನ್ಕೊಂಡೆ, ಇನ್ನು ನಾನು ಯಾರು 23 ವರ್ಷಕ್ಕೆ 22 ವರ್ಷಕ್ಕೆ ಮದುವೆ ಮಾಡ್ಕೊಂಡ್ಬಿಟ್ರೆ ಯಾರಾದ್ರೂ ನಗಲ್ವಾ ಹೇಳು? ಸುಮ್ಮನೆ ಇರು. ಇಷ್ಟು ಬೇಗ ಯಾರು ಮದುವೆ ಮಾಡ್ಕೊಂತಾರೆ? 28 ವರ್ಷಕ್ಕೆ ಮದುವೆ ಮಾಡ್ಕೊಳ್ಳೋದು. ಅಲ್ಲಿ ತನಕ ವೆಯ್ಟ್ ಮಾಡ್ಬೇಕು ನೀನು. ಬರೀ ಇದೆ ಹೇಳ್ತೀಯ. ಅಷ್ಟು ವರ್ಷ ಹುಡುಗಿಯರ ಮನೆಗೆ ಯಾರ ಮನೆಗೆ ಇರಿಸ್ಕೊಂತಾರೆ? ನೀನು ಚೆನ್ನಾಗಿ ಹೇಳ್ತೀಯ. ನೋಡು, ಅದೇನು ಮಾಡ್ತೀಯೋ ಬಿಡ್ತೀಯೋ, ನಮ್ಮ ಲವ್ ವಿಚಾರನ ಹೆಂಗಾದ್ರೂ ಮಾಡಿ ನಿಮ್ಮ ಮನೆಯವ್ರಿಗೆ ಹೇಳು. ಟೈಮ್ ಬರಲಿ, ನಾನೆಲ್ಲ ಹೇಳ್ತೀನಿ. ಈಗ ನೀನು ನನ್ನ ಎಲ್ಲಾದ್ರೂ ಕರ್ಕೊಂಡೋಗು ರೌಂಡ್ಸು ಅಂತ ಹೇಳಿದೆ ಅಲ್ವಾ? ಬಾ, 1 ರೌಂಡ್ ಹಂಗೆ ಕರ್ಕೊಂಬರ್ತೀನಿ. ಆಯ್ತು. ಅಯ್ಯೋ ಈ ಹುಡುಗಿಯರಿಂದ ತಪ್ಪಿಸ್ಕೊಳಕ್ಕೆ ಆಗ್ತಿಲ್ವಲ್ಲ.